ರಿಕ್ಷಾ ಒಂದು ಮನೆ ಬಾಗಿಲಿಗೆ ಬಂದು ನಿಂತಾಗ ಅಳಿಯ ಹೋಗಿ ಅದರಲ್ಲಿ ಕುಳಿತುಕೊಂಡ. ಮಗಳು ಸುಕನ್ಯಾ ಹೊರಡಬೇಕಂತಿದ್ರು. ಏನೋ ಒಂಥರ ಕಸಿವಿಸಿಕೊಂಡು ಹೆಜ್ಜೆ ಮುಂದಕ್ಕೆ ಹೋಗದೆ ಹಿಂದಿಂದೆ ಎಳೆಯುತ್ತಿತ್ತು. ಅದು ಹೇಗೋ ಸಾವರಿಸಿಕೊಂಡು ನಿದ್ದೆಯಿಂದೇಳದ ಮಗಳನ್ನು ಬಾಚಿ ಎತ್ತಿ ತನ್ನ ಎಡಭುಜಕ್ಕೆ ಏರಿಸಿ ಹೋಗಿ ಬರುವೆನೆನ್ನುವ ಮುಖಭಾವ ಮತ್ತು ಕಂಗಳಿಂದಲೇ ವಿದಾಯದ ನೋಟ ಬೀರಿ ಮಂಜುಗಣ್ಣಿನಿಂದ ನಿಧಾನವಾಗಿ ಹೋಗಿ ರಿಕ್ಷಾ ಏರಿ ಗಂಡನ ಮಗ್ಗಲಲ್ಲಿ ಕುಳಿತುಕೊಂಡಳು. ರಿಕ್ಷಾ ಹೊರಡುತ್ತಿದ್ದಂತೆ ಮೌನವಾಗಿಯೇ ಎರಡೂ ಕೈ ಬೀಸಿ ಬೀಳ್ಕೊಂಡಿದ್ದಳು. ಗೇಟಿನವರೆಗೂ ಹಿಂಬಾಲಿಸಿ ಹೋದ ಶಿವಾನಂದ ಕ್ರಿಯೆಗೆ ಪ್ರತಿಕ್ರಿಯೆ ಎನ್ನುವಂತೆ ತಾನೂ ಕೈ ಬೀಸಿದರೂ ಮನದಾಳದಲ್ಲೇನೋ ಒಂಥರ ಆತಂಕವು ಮನೆ ಮಾಡಿ ಕೂತಂತಿತ್ತು. 3 ವರ್ಷಕ್ಕೊಮ್ಮೆ ತವರಿಗೆ ಬಂದು 4 ದಿನಕ್ಕೆ ಮನೆಗೊರಡುವ ಮಗಳನ್ನು ಕಳಿಸಿಕೊಡುವ ಪರಿಯೇ ಇದು. ಮನೆಗೊರಟ ಮಗಳನ್ನು ಕರೆದು ದೇವರ ಮುಂದೆ ಮಣೆಯಿಟ್ಟು ಕೂರಿಸಿ ಅರಶಿನ ಕುಂಕುಮ ಹಚ್ಚಿ ಹೊಸ ರವಿಕೆ ಕಣವನ್ನಾದರೂ ಕೊಟ್ಟು ಏನಾದರೂ ಸಿಹಿ ತಿಂಡಿ ತಂದು ಮಡಿಲಿಗೆ ಹಾಕಿ, ಮಗಳೇ ನಿನ್ನ ಬಾಳು ಅನುಕೂಲಕರವಾಗಿರಲಿ, ಸಿಹಿಯಾಗಿಯೇ ಇರಲೆಂದು ಹರಸಿ ಹಾರೈಸುವುದು ತಾಯಿಯಾದವಳ ಕರ್ತವ್ಯವಲ್ವೇ? ಅಮ್ಮ ಅನಿಸಿಕೊಂಡವಳಿಗೆ ಮಗಳ ಬಗ್ಗೆ ಅಷ್ಟೂ ಕಳಕಳಿ ಇಲ್ಲದೆ ಹೋಯ್ತಲ್ಲ. ಬೇರೆ ಯಾರೋ ಅತಿಥಿಗಳು ಬಂದು 4 ದಿನ ಉಳಿದು ಹೋದಂತೆ ಮನೆ ಮಗಳು ಹೋಗಬೇಕೇ? 3 ವರ್ಷಗಳ ದೀರ್ಘಾವಧಿಯ ನಂತರ ತವರಿಗೆ ಬಂದ ಮಗಳಿಗೆ ಈ ಥರದ ಸ್ವಾಗತವೇ? ಬಹುತೇಕ ಸುಕನ್ಯಳಿಗೆ ಅನಿಸಿರಬೇಕು. ತನ್ನ ಅಮ್ಮ ಎಂದೂ ಬದಲಾಗುವವಳಲ್ಲ, ಅವಳ ಸ್ವಭಾವವೇ ಅಂಥದೆಂದು. ಆದರೂ ಒಳಗೊಳಗೆ ನೊಂದುಕೊಂಡು ತೇವ ಕಣ್ಣಿನಿಂದ ಹೊರಟು ಹೋದಂತೆ ಕಂಡಿತಲ್ಲ. ತಾನೇ ಹೊತ್ತು ಹೆತ್ತ ಮಗಳನ್ನೇ ಇಷ್ಟೊಂದು ತಾತ್ಸಾರದಿಂದ ನೋಡುವವರನ್ನು ತಾನು ಎಂದೂ ನೋಡಿದ್ದಿಲ್ಲ. ಕೇಳಿದ್ದು ಇಲ್ಲವೆಂದು ಶಿವಾನಂದ ನೊಂದುಕೊಂಡ. ಮಗಳು ಓದುತ್ತಿರುವ ಸಮಯದಲ್ಲಿ ಹೀಗೆ ಒಂದಿನ ಮಾತಿನ ಸಂದರ್ಭ ಬಂದಾಗ, ಅಪ್ಪ, ನಾನು ನಿಮಗೆ ಮಲಮಗಳು ಅಥವಾ ಎರವಿಗೆ ತಂದಿದ್ದೀರೋ ಎಂದು ಕೇಳುತ್ತಿದ್ದಳು. ಮಗಳನ್ನು ತಬ್ಬಿಕೊಂಡು, ಹುಚ್ಚಿ, ಏಕೆ ಹೀಗೆನ್ನುತ್ತೀಯೇ? ನೀನು ಮಲಮಗಳು ಅಲ್ಲ, ಎರವಿಗೆ ತರಲೂ ಇಲ್ಲ. ನೀನು ನಮ್ಮ ಸ್ವಂತ ಮಗಳೆಂದು ಮತ್ತೊಮ್ಮೆ ತಬ್ಬಿಕೊಂಡು ಮುದ್ದಿಟ್ಟ. ಅಷ್ಟಕ್ಕೂ ಬಿಡು ಅಪ್ಪ, ಮುಚ್ಚಿಡಬೇಡ. ಏನಂತ ಕರೆ ಹೇಳಪ್ಪ ಎಂದು ಮಗಳು ಪೀಡಿಸಿದಾಗ, ಅಮ್ಮ ಹೇಗೆ ಇರಲಿ, ನಾನಿನ್ನನ್ನು ಪ್ರೀತಿಸಿದಿಲ್ವೇ? ಹಾಗೂ ನಿನಗೇನಾದರೂ ಕಡಿಮೆ ಮಾಡಿದ್ದೇನೆಂದು ಮಗಳನ್ನು ಬಾಯಿ ಮುಚ್ಚಿಸಿದ್ದು ಉಂಟು. ಹೊಟ್ಟೆಯಲ್ಲೇ ಹುಟ್ಟಿದ ಮಗಳಿಗೆ ಹಾಗನ್ನಿಸಬೇಕಿದ್ರೆ ಆ ತಾಯಿಯ ವರ್ತನೆ ಹೇಗಿರಬೇಕು? ಸುಕನ್ಯಾ ಹುಟ್ಟಿದಾಗಿನಿಂದ ಮಲಮಗಳಂತೆ ಬೆಳೆದು ದೊಡ್ಡವಳಾದಳು. ಶಿವಾನಂದ ಶಶಿಕಲಾರಿಬ್ಬರು ಸಣ್ಣರಿರುವಾಗಿನಿಂದಲೂ ಒಬ್ಬರಿಗೊಬ್ಬರು ಪರಿಚಯಸ್ಥರಾಗಿ ಒಟ್ಟೊಟ್ಟಿಗೆ ಆಡಿ ಉಂಡು ಬೆಳೆದವರು. ಆದ್ದರಿಂದ ಅವರು ಬೆಳೆದು ಪ್ರಾಯ ಸಮರ್ಥರಾಗಿದ್ದಂತೆ ಅವರ ಗೆಳೆತನವೆನ್ನುವುದು ಪ್ರೇಮಕ್ಕೆ ತಿರುಗಿ ಶಶಿಕಲಾ ಮದುವೆಗೆ ಮುಂಚೆ 3 ತಿಂಗಳ ಗರ್ಭಿಣಿಯಾಗಿದ್ದಳು. ಇದನ್ನು ಯಾರಿಗೂ ತಿಳಿಯದಂತೆ ಹೇಗಿತ್ತೋ ಹಾಗೆ ಬಚಾವ್ ಮಾಡಿಕೊಳ್ಳಬೇಕೆಂದು ಶಿವಾನಂದನಲ್ಲಿ ಪರಿಪರಿಯಾಗಿ ಬೇಡಿಕೊಂಡು ಅವನು ಒಪ್ಪದಿದ್ದಾಗ ಅನಿವಾರ್ಯವಾಗಿ ಹಾಗೆ ಇಟ್ಟುಕೊಳ್ಳಬೇಕಾಯಿತು. ಶಶಿಕಲಾ ಮದುವೆಯಾದ ಕೆಲ ದಿನದಲ್ಲೇ ಅವಳನ್ನು ನೋಡಿ ಅತ್ತಗೇಕೋ ಸಂಶಯ ಬಂದು ಸೊಸೆಯನ್ನು ಕರೆದು ವಿಚಾರಿಸಿದಾಗ ಏನೇನೋ ಮುಚ್ಚುಮರೆ ಇಲ್ಲದೆ ವಿವರವಾಗಿ ತಿಳಿಸಿ ತನ್ನನ್ನು ಕ್ಷಮಿಸಬೇಕೆಂದು ಕಣ್ಣೀರಿಟ್ಟಳು. ಸೊಸೆಯು ಸಂಕಟಪಡುವುದನ್ನು ನೋಡಿ ಈ ತಪ್ಪಿನಲ್ಲಿ ಇವಳೊಬ್ಬಳೇ ಭಾಗಿಯಾಗಿಲ್ಲ, ತನ್ನ ಮಗನದ್ದು ಸರಿಪಾಲಿದೆ ಎಂದು ತಿಳಿದು ಅತ್ತೆಯೇನೋ ಮರು ಮಾತಾಡದೆ ಬಾಯಿ ಮುಚ್ಚಿಕೊಂಡಳು. ಆದರೆ ನೆರೆಹೊರೆಯವರು ಸುಮ್ಮನಿರಬೇಕಲ್ಲ. ಮದುವೆಗೆ ಮುಂಚೆನೇ ಬಸರಿಯಾದವಳು. ಮೂಡ್ಸ್ ಬಸುರಿ, ಆ ಬಸುರಿ, ಈ ಬಸುರಿ ಎಂದು ಶಶಿಕಲಾಳನ್ನು ಕಂಡಲ್ಲಿ ಹೀಯಾಳಿಸಿ ಹೀಗಳೆಯುತ್ತಿದ್ದರು. ಶಶಿಕಲಾಳಿಗೆ ಮನೆಯಲ್ಲಿ ತಲೆ ಎತ್ತಿ ತಿರುಗದಂತಾಗಿ 5-6 ತಿಂಗಳಲ್ಲೇ ತವರಿಗೆ ಹೋಗಿ ಉಳಿದುಕೊಂಡಳು. ಅಲ್ಲೇ 9 ತಿಂಗಳು 10 ದಿನ ತುಂಬಿದ ಮೇಲೆ ಮಗಳನ್ನು ಹೆತ್ತಳೆಂಬುದೊಂದನ್ನು ಬಿಟ್ಟರೆ ಮತ್ತೇನು ಮಗಳಿಗೆ ಮಾಡಿದಿಲ್ಲ. ತವರಿನಿಂದ ಮನೆಗೆ ಬಂದ ಮೇಲೂ ತಾನು ಹೆತ್ತ ಮಗಳೆನ್ನುವ ಪ್ರೀತಿ ಮಮತೆ ಮಮಕಾರಗಳನ್ನು ಎಂದೂ ತೋರಿದವಳಲ್ಲ. ಶಿವಾನಂದನೇ ತಂದೆ ತಾಯಿ ಎರಡೂ ತಾನೇಯಾಗಿ
ಮಗಳನ್ನು ಆರೈಕೆ ಮಾಡುತ್ತಿದ್ದ. ರಾತ್ರಿ ಹೊತ್ತು ತಾಯಿಯ ಎದೆ ಹಾಲಿಗೆ ಬದಲಾಗಿ ಬಾಟಲಿ ಹಾಲನ್ನು ಕುಡಿಸಿ ಅಳುತ್ತಿರುವ ಮಗಳನ್ನು ಸುಮ್ಮನಿರಿಸಲೆಂದು ತೊಟ್ಟಿಲ ಹಗ್ಗ ಹಿಡಿದು ಅಂಗೈ ದಡ್ಡಗಟ್ಟುವಂತೆ ತೂಗಿ ತೂಗಿ ನಿದ್ದೆ ಮಾಡಿಸುತ್ತಿದ್ದ. ಅಪ್ಪನಿಂದ ಇನ್ನಿಲ್ಲದ ಆರೈಕೆ ಮಾಡಿಸಿಕೊಂಡು ಅಂತೂ ಹೇಗೋ ಬೆಳೆದು ದೊಡ್ಡವಳಾದಳು ಸುಕನ್ಯಾ. ದೊಡ್ಡವಳಾಗುತ್ತಿದ್ದಂತೆ ಅಪ್ಪನನ್ನು ತುಂಬ ಹಚ್ಚಿಕೊಂಡು ಅಪ್ಪ ಅಮ್ಮ ಇಬ್ಬರಲ್ಲೂ ಸಿಗುವ ಪ್ರೀತಿಯನ್ನು ಅಪ್ಪನೊಬ್ಬನಲ್ಲೇ ಕಂಡುಕೊಂಡಳು. ಸಹಜವಾಗಿ ಸಿಗುವ ತಾಯಿಯ ಪ್ರೀತಿ ಸಿಗದಿದ್ದಾಗ ಮಕ್ಕಳು ಎಷ್ಟು ಬೇಗ ಬೆಳೆದು ದೊಡ್ಡವರಾಗುತ್ತಾರೆ, ಅವರ ಬುದ್ಧಿ ದಿನದಿಂದ ದಿನಕ್ಕೆ ಹೇಗೆ ಬೆಳೆಯುತ್ತದೆ ಅನ್ನುವುದಕ್ಕೆ ಇಲ್ಲಿ ಸುಕನ್ಯಳೇ ಸಾಕ್ಷಿ. ಅಮ್ಮನ ಮಡಿಲೇರಿ ಕುಳಿತು ಚಂದಮಾಮನನ್ನು ನೋಡುತ್ತಾ ಕಾಕಣ್ಣ ಗುಬ್ಬಣ್ಣನ ಕತೆ ಕೇಳುತ್ತ ತಾಯಿಯಿಂದ ಕೈ ತುತ್ತ ಬಾಯಿಗೆ ಇಕ್ಕಿರಿಸಿಕೊಂಡು ನುಂಗುತ್ತಿರುವ ವಯಸ್ಸಿನಲ್ಲೇ ತನ್ನ ಕೈಯಿಂದನೇ ತಾನೇ ತಿನ್ನುವುದನ್ನು ಕಲಿತಿದ್ದಳು. ತಾಯಿ ಎನ್ನುವವಳು ಸಣ್ಣ ಪುಟ್ಟ ವಿಷಯಕ್ಕೂ ಹೊಡೆದು ಕತ್ತಲೆ ಕೋಣೆಯಲ್ಲಿ ಕೂಡಿಸಿದ್ರೂ ಅದನ್ನೆಲ್ಲ ಸಹಿಸಿಕೊಂಡು ಅಳುರಗಳೆ ತುಂಟಾಟ ವಯಸ್ಸಿಗೆ ಸಹಜವಾದ ಹಂತಗಳನ್ನೆಲ್ಲ ದಾಟಿ ಅಥವಾ ಆ ಹಂತಗಳನ್ನು ಎದುರುಗೊಳ್ಳದೆಯೇ ಸುಕನ್ಯಾ ದೊಡ್ಡವರ ಗಾಂಭೀರ್ಯವನ್ನು ಮೈಗೂಡಿಸಿಕೊಂಡಿದ್ದಳು. ಹೂವಿನ ಮೊಗ್ಗು ಈರುಳಿನ ಇಬ್ಬನಿಗೆ ಸಹಜವಾಗಿ ಅರಳಿದಂತೆ ಅರಳಲಿಲ್ಲ. ಮೊಗ್ಗನ್ನು ರೆಕ್ಕೆ ಬಿಡಿಸಿ ಹಿಚುಕಿ ಹಿಚುಕಿ ಅರಳಿಸಿದಂತೆ ಸುಕನ್ಯಾಳ ಬಾಲ್ಯದಲ್ಲಿ ಏನೋ ಒಂಥರ ಕೊರತೆ ಎದ್ದು ಕಾಣುತ್ತಿತ್ತು. ಅಷ್ಟೊಂದು ಪ್ರೀತಿ ವಾತ್ಸಲ್ಯದ ಕೊರತೆ ಎದ್ದು ಕಾಣುತ್ತಿದ್ರೂ ಕೆಲವೊಮ್ಮೆ ಹುಡುಗಿಗೆ ಅಮ್ಮನ ಪೆಟ್ಟಿನ ರುಚಿ ನೋಡುವ ಸಂದರ್ಭವೂ ಬಂದೊದಗುತ್ತಿತ್ತು. ಅಂದರೆ ಶಶಿಕಳಳಿಗೆ ಆ ಮಗಳ ಮೇಲೆ ಅಷ್ಟೇಕೆ ಕಹಿ ತಾತ್ಸಾರಗಳು? ಏಕೆಂದರೆ ಮದುವೆಗೆ ಮುಂಚೆ ಶಿವಾನಂದನ ಬಲವಂತದಿಂದ ಗರ್ಭಿಣಿಯಾಗಿ ಹುಟ್ಟಿದವಳೆನ್ನುವುದೊಂದೇ ಕಾರಣ ಹೊರತು ಮತ್ತೇನು ಕಾಣುತ್ತಿರಲಿಲ್ಲ. ಇನ್ನು ಕೆಲಮಟ್ಟಿಗೆ ಅವಳ ಸ್ವಭಾವವೇ ಅಂಥದ್ದು ಎಂದು ತಿಳಿದುಕೊಂಡ್ರೂ ಎರಡನೇ ಮಗಳನ್ನು ಎಲ್ಲಿಲ್ಲದ ಪ್ರೀತಿಯಿಂದ ಕಾಣುತ್ತಾಳೆ. ಎರಡನೆಯದು ಹೆಣ್ಣೆನ್ನುವ ಬೇಸರವಂತೂ ಇದ್ದಂತಿಲ್ಲ. ಅದಕ್ಕೂ ಒಂದು ಕಾರಣವಿದೆ. ಎರಡನೆಯ ಮಗಳದ್ದು ಪೂರ್ತಿ ತಾಯಿ ಶಶಿಕಳದ್ದೇ ಹೋಲಿಕೆಯಾದರೆ ಮೊದಲನೇ ಮಗಳು ಸುಕನ್ಯಾ ಮಾತ್ರ ತಂದೆಯನ್ನೇ ಹೋಲುತ್ತಿದ್ದಳು. ಶಿವಾನಂದನಿಗಂತೂ ತನ್ನ ಮಡದಿಯ ನಡವಳಿಕೆಯ ಕಂಡು ಅಸಮಾಧಾನ ಅಚ್ಚರಿಗಳೆರಡೂ ಆಗುತ್ತಿತ್ತು. ಅವಳು ಏಕೆ ಹಾಗಾದಳು? ಅದಕ್ಕೆಲ್ಲ ಕಾರಣವಾದರೂ ಏನೆಂದು ಯೋಚಿಸಿ ಯೋಚಿಸಿ ಎಷ್ಟೇ ತಲೆ ಕೆಡಿಸಿಕೊಂಡರೂ ಉತ್ತರ ಮಾತ್ರ ಸಿಗಲಿಲ್ಲ. ಏನೇನು ಕುಂದಿಲ್ಲದೆ ಕೈ ತುಂಬ ಸಂಪಾದಿಸಿ ಮಡದಿ ಮಕ್ಕಳನ್ನು ಪೋಷಿಸುವ ಸಾಮರ್ಥ್ಯವಿದ್ದರೂ ಶಿವಾನಂದನ ಸಂಸಾರ ಹೇಗೆ ನಡೆಯಬೇಕೋ ಹಾಗೆ ನಡೆಯುತ್ತಿರಲಿಲ್ಲ. ದಿನ ಒಂದಲ್ಲ ಒಂದು ತಂಟೆ ತಕರಾರಿಗಳೆಲ್ಲ ನಡೆಯುತ್ತಲೇ ಇರುತ್ತಿದ್ದವು. ಅದೆಲ್ಲ ತನ್ನ ಹಣೆಬರಹವೆಂದು ಹಣೆಬರಹವನ್ನೇ ನಂಬುವ ಹಂತಕ್ಕೆ ಬಂದು ತಲುಪಿದ್ದ. ತನ್ನ ಹಣೆಬರಹವೇ ಅಷ್ಟಲ್ಲದಿದ್ದರೆ ಹಾಗೆಲ್ಲ ಆಗಲು ಸಾಧ್ಯವಿದೆಯೇ? ಅದೇನು ತಂದೆ ತಾಯಿಯರು ನೋಡಿ ಒತ್ತಾಯಪೂರ್ವಕವಾಗಿ ಮಾಡಿದ ಮದುವೆಯಲ್ಲ. ತಾವೇ ಒಬ್ಬರಿಗೊಬ್ಬರು ಪ್ರೀತಿಸಿ ಮನಸ್ಪೂರ್ವಕವಾಗಿ ಒಪ್ಪಿ ಆಗಿದ್ದಾದರೂ ಶಶಿಕಲಾ ಹೇಗೆ ಈ ಥರ ಬದಲಾದಳು, ಯಾಕೆ ಹೀಗಾಯಿತು ಅನ್ನುವುದೇ ಶಿವಾನಂದನಿಗೆ ತಿಳಿಯದಾಯಿತು. ಮದುವೆಯಾದ ಆರಂಭದ ದಿನದಿಂದಲೇ ಮೊದಲಿನ ಶಶಿಕಳಂತಿರದೆ ಬದಲಾಗಿದ್ದನ್ನು ಕಂಡು ಶಿವಾನಂದನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹರಡಿ ಹೋದಂತಿತ್ತು. ಶಿವಾನಂದನ ಮೃದುವಾದ ಮನಸ್ಸು ಮತ್ತು ಅವನ ಮಧುರವಾದ ಭಾವನೆಗಳಿಗೆ ಶಶಿಕಳೆಯಿಂದ ದೊರಕುತ್ತಿದ್ದದ್ದು ಅಸಡ್ಡೆಯ ನಡೆನುಡಿಗಳೇ ಆಗಿದ್ದವು. ಯಾಕೆ ನೀ ಹೀಗೆಲ್ಲ ಮಾಡ್ತೀಯೇ, ನಿನಗೇನಾಗಿದೆ ಅಂತ ಕೇಳಿದರೆ ತಾನು ಮೊದಲಿನಿಂದಲೂ ಇರುವುದೇ ಹೀಗೆ, ಹೊಸದಾಗಿ ಬದಲಾವಣೆ ಏನೂ ಆಗಿಲ್ಲವಲ್ಲ ಎಂದು ಒಳ್ಳೆ ದಿಮಾಕಿನಿಂದ ಉತ್ತರಿಸುತ್ತಿದ್ದಳೇ ಹೊರತು ಒಂದೇ ಒಂದು ನಯವಾದ ಮಾತುಗಳು ಅವಳ ಬಾಯಿಯಿಂದ ಹೊರಬಂದಿದ್ದಿಲ್ಲ. ಆದರೂ ಹೇಗೋ ಅದನ್ನೆಲ್ಲ ತಾಳಿಕೊಂಡು ನೆರೆಯವರಿಗೆ ಕೇಳುವಂತೆ ಏನಾದರೂ ಬೈದು ಹೊಡೆದು ಅಥವಾ ಜಗಳ ದಂಬಿಗಳೇನು ಮಾಡುತ್ತಿರಲಿಲ್ಲ. ಬಾಯಿ ಬಿಟ್ಟು ದೊಡ್ಡದಾಗಿ ಮಾತಾಡದಿದ್ದರೂ ಶಿವಾನಂದ ಒಳ ಮನಸ್ಸಿನಲ್ಲಿ ಆಗಾಗ ಕುದಿಯುತ್ತಿತ್ತು. ಇವಳು ಮದುವೆಗೆ ಮುಂಚೆ ಮತ್ಯಾರನ್ನಾದರೂ ಪ್ರೀತಿಸಿ ಅವನಿಂದ ತಿರಸ್ಕಾರವಾದಾಗ, ಅದೆಲ್ಲ ಮನೆಯವರು ಅವನನ್ನು ಒಪ್ಪದಿದ್ದಾಗ ಬೇರೆ ಯಾರು ಕಾಣೆ ತನ್ನನ್ನು ಪ್ರೀತಿಸಿ ಈಗ ಮತ್ತವನ ಜ್ಞಾಪಕವಾಗಿ ಇಲ್ಲಿ ಹೊಂದಿಕೊಳ್ಳಲಾಗದೆ ಹೀಗೆಲ್ಲ ಮಾಡುತ್ತಾಳೆಯೇ?
ಅನ್ನುವ ಅನುಮಾನವೂ ಸಹ ಕಾಡುತ್ತಿತ್ತು. ಆದರೂ ಅದಕ್ಕೆಲ್ಲ ಒಂದು ಸರಿಯಾದ ಪುರಾವೆ ಬೇಕಲ್ಲ. ಮನಸ್ಸಿಗೆ ಏನೇನು ಹೊಳೆಯುತ್ತದೆ ಅಂತ ಅದನ್ನೇ ವಿಚಾರ ಮಾಡ್ತಾ ತಲೆ ಕೆಡಿಸಿಕೊಳ್ಳುವುದಲ್ಲವೆಂದು ಅಷ್ಟಕ್ಕೆ ಮರೆಯುತ್ತಿದ್ದ. ಹೇಗೋ ಈಗಂತೂ ಮನೆಯಲ್ಲಿ ಅಮ್ಮ ಇದ್ದಾಳೆ. ಶಶಿಕಲಾ ಹೇಗೆ ನಡೆದುಕೊಂಡ್ರೂ ತನಗೆ ಮತ್ತು ತನ್ನ ಮಗಳು ಸುಕನ್ಯರಿಬ್ಬರಿಗೂ ದಿನನಿತ್ಯದ ಊಟ ತಿಂಡಿಗಳಿಗೇನೂ ತೊಂದರೆ ಇಲ್ಲ. ಆಮೇಲೆ ನೋಡಿಕೊಂಡರಾಯಿತು ಅಷ್ಟಕ್ಕೆ ಸುಮ್ಮನಾಗುತ್ತಿದ್ದ. ಸೊಸೆ ಹೇಗೆ ಇರಲಿ ಬಿಡಲಿ, ಅತ್ತೆಯಂತೂ ಹಾಗೆ ಹೀಗೆ ಅಂತ ಒಂದಿನವೂ ಬಾಯೆತ್ತಿ ಎಂದು ಬಿರುಮಾತೇಳಿದ್ದಿಲ್ಲ. ಶಶಿಕಲಾಳು ಯಾರದ್ದೋ ಮನೆಯಲ್ಲಿ ಇದ್ದಂತೆ ಇದ್ದಳು ವಿನಃ ಇದು ತನ್ನ ಮನೆಯೆಂದು ತಿಳಿದು ಏನೂ ಮಾಡಿದ್ದಿಲ್ಲ. ಆದಸ್ಮಡ್ಡ ಮೆಚ್ಚಷ್ಟುಂಡ ಎನ್ನುವ ಗಾದೆಯಂತೆ ತನಗೇನಾದರೂ ಮಾಡಬೇಕೆಂತ ಅನಿಸಿದ್ರೆ ಮಾಡುತ್ತಿದ್ದಳೇ ವಿನಃ ಅತ್ತೆಗೆ ಆಗುವುದಿಲ್ಲ, ಕೆಲಸ ಹಾಳಾಗುತ್ತದೆ ಎಂದು ಏನೂ ಮಾಡಿದ್ದಿಲ್ಲ. ಶಿವಾನಂದ ಒಂದು ಬೆಳಿಗ್ಗೆ ಹೋದರೆ ಬರುವುದು ಸಂಜೆಯೇ ಆಗುತ್ತಿತ್ತು. ಅಲ್ಲಿಯವರೆಗೆ ಅಮ್ಮನೊಬ್ಬಳಿಂದಲೇ ಎಲ್ಲ ಕೆಲಸ ಆಗಬೇಕು. ಮನೆಯಿಂದ ಮೇಲೆ ಯಾರಾದರೂ ಅತಿಥಿಗಳು ನೆಂಟರಿಷ್ಟರು ಮನೆಯ ಹೆಣ್ಮಕ್ಕಳೆಲ್ಲ ಬಂದು ಹೋಗಿ ಮಾಡುತ್ತಿರುವುದು ಸಹಜ. ಹಾಗೆ ಬಂದವರಿಗೆಲ್ಲ ಆದರಾತಿಥ್ಯ ಪೂರೈಸಿ ಸಂತುಷ್ಟಿಯಾಗುವಂತೆ ಸವಿ ಮಾತನಾಡಿ ಬಂದವರನ್ನು ವಾಡಿಕೆಯಂತೆ ಅತ್ತೆಯೇ ಬೀಳ್ಕೊಡುತ್ತಿದ್ದಳು. ಮನೆಗೆ ಯಾರೇ ಬರಲಿ ಯಾರೇ ಹೋಗಲಿ ಅದೊಂದು ತನಗೆ ಸಂಬಂಧವೇ ಇಲ್ಲವೆನ್ನುವ ರೀತಿಯಲ್ಲಿ ಮನೆಯಲ್ಲಿದ್ದು ಇಲ್ಲವೆಂಬಂತೆ ಯಾವೋ ಒಂದು ಕಡೆ ಕುಳಿತು ನಿಂತು ಮಾಡ್ತಾ ಊಟದ ಹೊತ್ತಿಗೆ ಬಂದು ಬಾಳೆಗೆ ಅಷ್ಟು ಅನ್ನ ಸುರಿಸಿಕೊಂಡು ಮಗಳ ಬಾಯಿಗಷ್ಟು ತುರುಕಿ ತಾನಷ್ಟು ಬಕಬಕ್ಕನೆ ತಿಂದುಕೊಂಡು ಹೊರಟಳಂದ್ರೆ ಮುಗಿಯಿತು ಅವಳ ಅಂದಿನ ಕೆಲಸ. ಇನ್ನು ಎಲ್ಲಾದರೂ ಒಂದು ದಿನ ಅವಳಿಗೆ ಮಾಡಬೇಕೆಂದೆನಿಸಿ ಏನಾದರೂ ಕೆಲಸ ಮಾಡಿದರೂ ನೀ ಯಾಕೆದ್ದೆ ಅಂತ ಅತ್ತೆ ಎಂದೂ ಕೇಳಿದ್ದಿಲ್ಲ. ಏನು ಮಾಡದಿದ್ರೂ ಅದಕ್ಕೂ ಒಟ್ಟು ತಾನಿರುವವರೆಗೆ ಮನೆ ಮೊದಲಿನಿಂದ ಹೇಗೆ ನಡೆದುಕೊಂಡು ಬಂದಿದೆಯೋ ಹಾಗೆ ಮುನ್ನಡೆಸಿಕೊಂಡು ಹೋಗಬೇಕೆನ್ನುವ ಉದ್ದೇಶದಿಂದ ಏನೇ ಬಂದರೂ ಎಲ್ಲವ ಸೈರಿಸಿಕೊಂಡು ಮುನ್ನುಗ್ಗುತ್ತಿದ್ದಳು. ಎಷ್ಟೇ ಸೈರಿಸಿಕೊಂಡು ಮಗನ ಮನಸ್ಥಿತಿ ಮತ್ತು ಅವನ ಸಂಕಟವನ್ನು ಕಂಡಾಗೆಲ್ಲ ಒಳಗೊಳಗೆ ಕುದಿಯುತ್ತಿತ್ತು. ಮಗ ತಾನು ಹೇಳಿದ್ರೂ ಕೇಳದೆ ಕಲ್ಲಿನ ದಾರಿಯೊಳಗೆ ಎಡವಿ ಬಿದ್ದು ಆ ನೋವನ್ನು ಜೀವನಾಂತ್ಯದವರೆಗೂ ಅನುಭವಿಸುವ ಸಂದರ್ಭ ಬಂದೊದಗಿತಲ್ಲ. ಇದಕ್ಕೆಲ್ಲ ತನ್ನ ನಸೀಬು ಒಂದು ಕಾರಣವಿರಬಹುದೇ, ಅಥವಾ ಶಿವಾನಂದನ ಅವಿವೇಕದಿಂದ ಹೀಗಾಯಿತೋ ಎಂದು ಆಗಾಗ ಮರುಗಿದ್ದುಂಟು. ಅತ್ತೆ ಇಲ್ಲಿಯವರೆಗೂ ಹಾಗೆ ಕೊರಗುತ್ತಲೇ ಒಂದಿನ ಅವಳ ಘಟ ಜಾರಿ ಹೋಯಿತು. ಆಗ ಮನೆಯಲ್ಲಿ ಶಶಿಕಲಾ ಒಬ್ಬಳೇ. ಆದ್ದರಿಂದ ಮಾಡಿಟ್ಟಿದ್ದನ್ನು ಉಣ್ಣುವುದನ್ನು ಬಿಟ್ಟು ತಾನೇ ಕೈಯಾಡಿಸಿ ಮಾಡಿ ತಿನ್ನುವುದನ್ನು ರೂಢಿಸಿಕೊಳ್ಳಬೇಕಾಗಿ ಬಂದಿತು. ಆಗಂತೂ ಒಬ್ಬರ ಕಂಡ್ರೆ ಇಬ್ಬರ ಕಂಡಂತಾಗಿ ಮತ್ತು ಮನಸ್ಸಿನ ಅಸಮಾಧಾನ ಅಶಾಂತಿಗಳೆಲ್ಲ ಹೆಚ್ಚಾದದ್ದರಿಂದ ಶಿವಾನಂದನ ಬಾಳು ದಿನ ಸರಿದಂತೆ ಗೋಳಾಗ್ತಾನೆ ಹೋಗಿದ್ದರಿಂದ ಅವನ ಮನಸ್ಥಿತಿಯೂ ಸರಿ ಇಲ್ಲದೆ ದಂಗು ಬಡಿದಂತಾಗಿ ಕಳವಳಗೊಳ್ಳುತ್ತಿದ್ದ. ಸಂತೃಪ್ತಿ ಸಮಾಧಾನ ಅನ್ನುವುದೇ ಗೊತ್ತಿಲ್ಲದವರು ತಾವೂ ಸುಖವಾಗಿರುವುದಿಲ್ಲ, ತಮ್ಮ ಹತ್ತಿರದವರನ್ನೂ ಸುಖವಾಗಿರಲು ಬಿಡುವುದಿಲ್ಲ. ಶಶಿಕಲಾಳು ಸಹ ಅದೇ ಪಂಗಡಕ್ಕೆ ಸೇರಿಕೊಂಡು ಎಲ್ಲರಲ್ಲೂ ಒಂದಿಲ್ಲೊಂದು ಕೊಂಕನ್ನು ಹುಡುಕಿ ದೂಷಿಸಿ ಗುಲ್ಲೆಬ್ಬಿಸುತ್ತಾಳಲ್ಲ. ಇವಳಿಗೆ ತಾನು ಕಡಿಮೆ ಮಾಡಿದ್ದಾದ್ರೂ ಏನು, ಪರಸ್ತ್ರೀಯರನ್ನು ಮೋಹಿಸಿದ್ದೇನೆ, ಅಥವಾ ಗಂಟಲ ಮಟ್ಟ ಕುಡಿದು ಬಂದು ಗಲಾಟೆ ಮಾಡಿದ್ದೇನೆ, ಅಥವಾ ಅನ್ನ ವಸ್ತ್ರಕ್ಕೇನಾದರೂ ಕಡಿಮೆ ಮಾಡಿದ್ದೇನೆ. ಕೆಲ ಹೆಣ್ಣು ಮಕ್ಕಳಿಗೆ ಇಂತಹ ಎಲ್ಲ ತೊಂದರೆಗಳಿದ್ದು ತನ್ನ ಕೈ ಹಿಡಿದವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಾಳನ್ನು ಹಸನಾಗಿಸಿಕೊಳ್ಳುವುದಿಲ್ವೇ? ತನ್ನ ಬಾಳು ಮಾತ್ರ ಹೀಗಾಗಬೇಕೇ? ಅದಕ್ಕೆಲ್ಲ ಕಾರಣವಾದರೂ ಏನಿರಬಹುದು? ಹಿಂದೊಮ್ಮೆ ಜಾತಕವನ್ನು ತೋರಿಸಿದಾಗ ಮುಂದೊಂದು ದಿನ ನಿನಗೆ 7.5 ಶನಿ ಗಂಟು ಬೀಳುವುದಿದೆ ಎಂದು ಜಾತಕ ನೋಡಿದವರೊಬ್ಬರು ಸೂಚನೆ ಕೊಟ್ಟಿದ್ದುಂಟು. ಅದೇ 7.5 ಶನಿ ಇಂದು ತನಗೆ ಗಂಟು ಬಿದ್ದು ಈ ಥರ ಪೀಡಿಸುತ್ತಿರಬಹುದೇ? ಶಿವಾನಂದ ತನ್ನ ಅಳಲನ್ನು ಯಾರಲ್ಲೂ ಹೇಳಿಕೊಳ್ಳಲಿಕ್ಕಾಗದೆ ತನ್ನಲ್ಲೇ ತಾನು ಮಂಡಿಗೆ ತಿಂದು
ಸುಸ್ತಾಗುತ್ತಿದ್ದ. ಶಿವಾನಂದನ ಮನೆ ಕಡೆ ಯಾರೋ ಒಬ್ಬ ನೆಂಟರಿಷ್ಟರ ಕಂಡ್ರು. ಶಶಿಕಳಳಿಗೆ ಸೈರಣೆ ಸಮಾಧಾನಗಳೇನೂ ಇರುತ್ತಿರಲಿಲ್ಲ. ಅವರ ನೀತಿ ರೀತಿಗಳ ಕುರಿತು ಗೌರವ ಪ್ರೀತಿಗಳೇನೂ ಇಲ್ಲ. ಯಾರಾದ್ರೂ ಮನೆಗೆ ಬಂದರಂದ್ರೆ ಅಂದು ಮುಂಚಿತವಾಗಿ ಎಚ್ಚರವಾದ್ರೂ ಬೇಕಂತಲೇ ಗಂಟೆ 8 ಆದ್ರೂ ಎದ್ದು ಬರದೆ ಮತ್ತು ಮುಸುಕೆಳೆದೆಳೆದು ಮುಚ್ಚಿಕೊಂಡು ನಿದ್ದಿಸುತ್ತಿರುವಂತೆ ನಟಿಸುತ್ತಿದ್ದಳು. ಬೇಕಾದ್ರೆ ಶಿವಾನಂದನೇ ಕಾಫಿ ಚಹಾ ಮಾಡಿಟ್ಟು ಹೋಟೆಲಿನಿಂದ ತಿಂಡಿ ತಂದು ಬಂದವರಿಗೆ ಅದರ ಆತಿಥ್ಯಗಳನ್ನೆಲ್ಲ ಶಿವಾನಂದನೇ ಮಾಡಬೇಕಿತ್ತು. ಆಗ ಅವನಿಗೆ ನೆನಪಾಗುವುದು ತನ್ನ ಅಮ್ಮ ಇದ್ದಾಗ ಅತಿಥಿಗಳ ಸತ್ಕಾರ. ಮನೆಗೆ ಯಾರಾದರೂ ಬಂದರೆಂದರೆ ಅವಳಿಗೆ ಎಷ್ಟು ಸಂತಸ, ಅದೆಷ್ಟು ಸಂಭ್ರಮ. ಅವರ ಆತಿಥ್ಯಕ್ಕಾಗಿ ಅಂದು ಮನೆಯಲ್ಲೇ ಔತಣದ ಅಡಿಗೆ, ಬಗೆ ಬಗೆಯ ತಿಂಡಿಗಳನ್ನೆಲ್ಲ ಮಾಡಿ ಬಂದವರನ್ನು ಉಪಚರಿಸುತ್ತಿದ್ದಳು. ಹಾಗೂ ನಗುಮೊಗದಿಂದಲೇ ಮಾತನಾಡುತ್ತಾ ಮತ್ತೆರಡು ದಿನ ಅವರನ್ನು ಉಳಿಸಿಕೊಂಡು ನಗುನಗುತ್ತಲೇ ಕಳಿಸಿಕೊಡುತ್ತಿದ್ದಳು. ಅವಳಲ್ಲಿರುವ ಸದ್ಗುಣ ಸದಾಚಾರಗಳೆಲ್ಲ ಶಶಿಕಳಲ್ಲಿ ಔಷಧಿಗೆ ಬೇಕಂದ್ರೂ ಎಲ್ಲ ಅಷ್ಟು ಸಿಗುವಂಗಿಲ್ಲ. ಶಶಿಕಳಾ ಅಂಥವಳೆಂದು ಗೊತ್ತಾಗುತ್ತಿದ್ದಂತೆಯೇ ಸುಮ್ಮನೆ ಅಲ್ಲಿಗೆ ಹೋಗಿ ಆ ಶಿವಾನಂದನಿಗೆ ತೊಂದರೆ ಕೊಡುವುದೇಕೆಂದು ಬಂದು ಹೋಗಿ ಮಾಡುವವರ ಸಂಖ್ಯೆಯು ಕಡಿಮೆಯಾಗ್ತಾ ಬಂತಿತ್ತು. ಕ್ರಮೇಣ ಅಕ್ಕ ತಂಗಿ ಅಣ್ಣ ತಮ್ಮಂದಿರಂತಿದ್ದ ಹತ್ತಿರದ ಸಂಬಂಧಿಕರಿಗೂ ಸಹ ಆ ಮನೆಯ ಬಾಗಿಲು ಶಾಶ್ವತವಾಗಿಯೇ ಮುಚ್ಚಿದಂತಾಗಿ ಶಿವಾನಂದ ಯಾರನ್ನು ಮನೆಗೆ ಕರೆಯಲು ಧೈರ್ಯವನ್ನೇ ಮಾಡುತ್ತಿರಲಿಲ್ಲ. ತಮ್ಮ ಒಳಗುಟ್ಟೇನು ಗೊತ್ತಿಲ್ಲದೆ ತಾನು ಕರೆಯದೆ ತಾವಾಗೆ ಬಂದ ಅತಿಥಿಗಳನ್ನು ಹೋಟೆಲಿಗೆ ಕರೆದುಕೊಂಡೋಗಿ ಊಟ ತಿಂಡಿಗಳನ್ನೆಲ್ಲ ಕೊಡಿಸಿ, ಅವರು ಉಳಿಯುವವರಿದ್ದರೆ ಅಲ್ಲೇ ರೂಮ್ ಹಿಡಿದು ತಾನೂ ಅವರ ಜೊತೆಯಲ್ಲೇ ಉಳಿದು ಮಡದಿಯ ಸಹಕಾರವನ್ನು ಹೊರಗೆಡದೆ ಮನೆಯಲ್ಲಿ ತೊಂದರೆ ಇದೆ ಎಂದು ಏನಾದರೂ ನೆಪ ಹೇಳಿ ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುತ್ತಿದ್ದ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರುತ್ತದೆ. ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡವೆಂದು ಅಮ್ಮ ಇದ್ದಾಗ ಆಗಾಗ ಮಗನನ್ನು ಕರೆದು ಬುದ್ಧಿವಾದ ಹೇಳಿ ಸಂತೈಸಿದ್ದುಂಟು. ಆದರೆ ಈಗ ಆ ಅಮ್ಮನೂ ಇಲ್ಲ. ಹಿಂದೊಮ್ಮೆ ಶಿವಾನಂದನ ಅಪ್ಪ ಬದುಕಿರುವಾಗ ಹೊರಗೆಲ್ಲೋ ಹೋಗಿ ಬರಿಗೈಯಲ್ಲೇಕೆ ಹಿಂದಿರುಗುವುದೆಂದು ಸಿಹಿ ತಿಂಡಿ ಖಾರಗಳನ್ನೆಲ್ಲ ಕಟ್ಟಿ ತಂದಿದ್ದ. ಅದರಲ್ಲಿ ಸ್ವಲ್ಪವಾದರೂ ಅಲ್ಲೇ ನೆರೆಮನೆಯಲ್ಲಿರುವ ತನ್ನ ಗೆಳೆಯನಿಗೆ ಕೊಡಬೇಕೆನ್ನುವ ಆಸೆ ಅವನದ್ದಾಗಿತ್ತು. ಅದೇನು ಅವಶ್ಯವಿಲ್ಲವೆಂದು ಶಶಿಕಳಾ ಕಡ್ಡಿ ಮುರಿದಂತೆ ಹೇಳಿ ಅವನಿಗೆ ಕೊಡಲು ಆಸ್ಪದವನ್ನೇ ಕೊಡದಿದ್ದಾಗ ಸೊಸೆಯ ನಡವಳಿಕೆಯನ್ನು ಕಂಡು ಬೇಸರವಾಗಿ ಮಾವ ನೊಂದುಕೊಂಡಿದ್ದೂ ಉಂಟು. ಸ್ವತಃ ತಾನಂತೂ ಯಾರಿಗೂ ಏನನ್ನೂ ಕೊಡುತ್ತಿರಲಿಲ್ಲ. ಬೇರೆಯವರು ಕೊಟ್ಟರೂ ಅವಳಿಗೆ ಆಗುತ್ತಿರಲಿಲ್ಲ. ಅದೆಲ್ಲ ತನ್ನ ಸ್ವಾರ್ಥಕ್ಕಾಗಿ ಅನ್ನೋದಕ್ಕಿಂತ ಮಿಗಿಲಾಗಿ ಬೇರೆಯವರಲ್ಲಿರುವ ಸಣ್ಣ ಪುಟ್ಟ ತಪ್ಪನ್ನು ಸಹ ಹುಡುಕಿ ಅದನ್ನು ಎತ್ತಿ ಹಿಡಿದು ವಿರೋಧಿಸುವುದು ಅವಳ ಸ್ವಭಾವ ಮತ್ತು ಅವಳಿಗೆ ರಕ್ತಗತವಾಗಿ ಬಂದಿದೆ ಎಂಬುದನ್ನು ಶಿವಾನಂದ ಎಂದೋ ಮನವರಿಕೆ ಮಾಡಿಕೊಂಡಿದ್ದ. ಯಾವ ವಿಷಯವನ್ನಾದರೂ ಲೊಟಲೊಟನೆ ಬಾಯಿ ಬಿಟ್ಟು ಹೇಳದೆ ಬಾಯಿ ಬಿಗಿ ಹಿಡಿದುಕೊಂಡೇ ಇರುವ ಶಿವಾನಂದನ ಬಾಳು ಎಲ್ಲಿಗೆ ಹೋಗಿ ಮುಟ್ಟಿತಂದ್ರೆ ಅವನ ಅಣ್ಣನ ಅಳಿಯ ಅಪಘಾತದಲ್ಲಿ ತೀರಿಕೊಂಡ. ಈ ವಿಚಾರವನ್ನು ಅವನು ಶಶಿಕಳಳ ಎದುರಿಗೆ ತಾನಾಗಿ ಹೇಳಿರಲಿಲ್ಲ. ಅಲ್ಲಿಗೆ ಹೋಗಿ ಕ್ರಿಯಾಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ವಾಪಸ್ ಬರುವಲ್ಲಿಯವರೆಗೆ ಬೇರೆ ಯಾರಿಂದಲೋ ಅದನ್ನೆಲ್ಲ ತಿಳಿದುಕೊಂಡು ಶಿವಾನಂದ ಮನೆ ಹೊಸ್ತಿಲ ದಾಟುತ್ತಿದ್ದಂತೆಯೇ ಹುಬ್ಬನ್ನು ಗಂಟಾಕಿಕೊಂಡೇ ಇಷ್ಟು ಬೇಗ ವಾಪಸ್ ಬಂದಿದ್ದೇಕೆ? ಇನ್ನಷ್ಟು ದಿನ ಅಲ್ಲೇ ಇದ್ದು ಮಗಳ ಕಣ್ಣೀರನ್ನು ಒರೆಸಬಹುದಿತ್ತು. ಅಷ್ಟು ಹೊತ್ತಿಗೆ ಇಲ್ಲೇನು ಪ್ರಪಂಚವೇ ಮುಳುಗಿ ಹೋಗಿತ್ತೆ? ಹಾಗೆ ಹೀಗೆಂದು ಹೇಗಾಡಿದರೂ ಮರು ಮಾತನಾಡದೆ ಶಿವಾನಂದ ಆಚೆಗೆ ಹೋಗಿ ಕುಳಿತುಕೊಂಡ. ಶಶಿಕಳಾ ಏನೇ ಹೇಳಿದರೂ ಬಾಯಿ ಮುಚ್ಚಿಕೊಂಡೇ ಇರುವ ಶಿವಾನಂದನ ಮೇಲೂ ಇಲ್ಲಸಲ್ಲದ ಗುಮಾನಿಯಂತೂ ಇದ್ದೇ ಇತ್ತು. ತಾನು ಇಷ್ಟೊಂದು ವಿರೋಧಿಸುತ್ತಿದ್ದರೂ ತನ್ನ ವಿರೋಧವನ್ನು ಲೆಕ್ಕಿಸದೆ ಕದ್ದು ಮುಸುಕಿನಿಂದ ತನ್ನವರಿಗೆ ಸಹಾಯ ಮಾಡ್ತಾನೆ ಅನ್ನುವ ಸಂಶಯವಂತೂ ಅವಳನ್ನು ಬೆಂಬಿಡದೆ ಕಾಡುತ್ತಿತ್ತು. ಅವಳ ನಡೆ ನುಡಿ ಮತ್ತು ಕಟು ಮಾತುಗಳಿಂದ ಬೇಸತ್ತ ಶಿವಾನಂದ
ಕೆಲವೊಮ್ಮೆ ಚಿಂತಾಕ್ರಾಂತನಾಗುತ್ತಿದ್ದ. ಎಲ್ಲರೂ ಅಕ್ಕ ತಂಗಿ, ಅಣ್ಣ ತಮ್ಮ, ನೆಂಟರಿಷ್ಟರು ಎಂದು ಹೋಗಿ ಬಂದು ಮಾಡ್ತಾ ಔತಣ ಊಟವನ್ನು ಉಣ್ಣುತ್ತಾ ಮಾತುಕತೆ ಆಡುತ್ತಾ ಎಷ್ಟು ಸಂತೋಷದಿಂದಿರುತ್ತಾರಲ್ಲ. ತನಗೆ ಮಾತ್ರ ಅದ್ಯಾವುದಕ್ಕೂ ಅವಕಾಶವಿಲ್ಲ. ಅದೆಲ್ಲದರಿಂದಲೂ ವಂಚಿತನಾಗಿ ಕಡಲಿನ ನಡುಗಡ್ಡೆಯಲ್ಲಿ ತಾನೊಬ್ಬನೇ ಇದ್ದೇನೆನ್ನುವ ಅನುಭವ ಶಿವಾನಂದನಿಗೆ ಆಗುತ್ತಿತ್ತು. ಇದೆಲ್ಲ ಹೇಗೂ ಇರಲಿ, ತನ್ನ ತವರು ಮನೆಯವರ ಕುರಿತಾದ್ರೂ ಗೌರವ ಉಂಟೆ? ಅದೂ ಇಲ್ಲ. ಹೀಗೆ ಮಾತಿನ ಸಂದರ್ಭ ಬಂದಾಗ ನಿನ್ನ ಅಣ್ಣನ ಮಕ್ಕಳು ತುಂಬ ಬುದ್ಧಿವಂತರಲ್ಲ ಅಂದಿದ್ದಕ್ಕೆ ಮುಖ ಕಿವುಚಿಕೊಂಡು ಕಸಿವಿಸಿಕೊಂಡು ಕುಂತಲ್ಲಿಂದ ಎದ್ದು ಹೋಗಿದ್ದುಂಟು. ತನ್ನ ಹೆತ್ತಮ್ಮನ ಮೇಲಾದರೂ ಪ್ರೀತಿ ವಿಶ್ವಾಸ ಉಂಟೆ? ಅದೂ ಇಲ್ಲ. ಅವಳನ್ನು ಮನೆಗೆ ವಾರಪ್ಪತ್ತು ಕರೆದು ಆದರಿಸಿ ಎಂದು ಅನ್ನ ಹಾಕಿದ್ದಿಲ್ಲ. ಒಂದೊಮ್ಮೆ ಅನಾರೋಗ್ಯದ ನಿಮಿತ್ತ ತಪಾಸಣೆಗೆಂದು ಅವಳಾಗಿಂದೆ ಬಂದು ಉಳಿದುಕೊಂಡ್ರೂ ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತನಾಡಿದ್ದಾಳೆ ಹೊರತು ತನಗೆ ಜನ್ಮ ಕೊಟ್ಟ ತಾಯಿ ಅನ್ನುವ ಗೌರವ ಆದರಗಳಿಂದ ಕಂಡಿದ್ದಿಲ್ಲ. ಒಟ್ಟು ಶಶಿಕಳಳಿಗೆ ತನ್ನ ಕಿರಿಮಗಳೊಬ್ಬಳನ್ನು ಬಿಟ್ಟರೆ ಮತ್ಯಾರಲ್ಲೂ ನಂಬಿಕೆ ವಿಶ್ವಾಸಗಳಿಲ್ಲ. ಹಿರಿಯಳಾದ ಸುಕನ್ಯಾ ಅವಳ ವಯಸ್ಸಿಗೆ ಮೀರಿ ಬೆಳೆದಿದ್ದರಿಂದ ಅವಳಿಗೆ ಯೋಗ್ಯವಾಗಿರುವ ವರನನ್ನು ಹುಡುಕಿ ಮದುವೆ ಮಾಡುವುದು ತನ್ನ ಕರ್ತವ್ಯವೆಂದು ತಿಳಿದು ಬ್ಯಾಂಕಿನ ಆಫೀಸರನ್ನು ಹುಡುಕಿ ಅವನಿಗೆ ಮದುವೆ ಮಾಡಿಕೊಟ್ಟಿದ್ದ. ಹುಟ್ಟಿದ ಮನೆಯಲ್ಲಂತೂ ಅಸಡ್ಡೆ ಅನಾಧಾರಗಳಿಂದ ಬೆಳೆದ ತನ್ನ ಮಗಳು ಕೊಟ್ಟ ಮನೆಯಲ್ಲಾದರೂ ಸುಖವಾಗಿ ಬಾಳಲೆನ್ನುವ ಆಸೆ ಆಕಾಂಕ್ಷೆಗಳೆಲ್ಲ ಶಿವಾನಂದನದ್ದಾಗಿತ್ತು. ಅಳಿಯ ಬ್ಯಾಂಕಿನ ನೌಕರನಾದ್ದರಿಂದ ಅದೇ ಊರಿಗೆ ವರ್ಗಾವಣೆಯಾಗಿ ಬಂದರೂ ಮನೆಗೆ ಕರೆಯುವ ಧೈರ್ಯ ಶಿವಾನಂದನಿಗಿಲ್ಲ. ಬಾಡಿಗೆ ಮನೆ ಸಿಕ್ಕರೂ 1 ತಿಂಗಳು ತಡವಾದರೂ ಅಲ್ಲೇ ಇದ್ದ. ಅವನ ಅಕ್ಕನ ಮನೆಯಲ್ಲೂ ಉಳಿದುಕೊಂಡೇ ಕೆಲಸಕ್ಕೆ ಹೋಗಿ ಬಂದು ಮಾಡಿದನೇ ವಿನಃ ಮಾವನ ಮನೆ ಕಡೆ ಸುಳಿಯಲೂ ಇಲ್ಲ. ಅಳಿಯ ಏನೋ ಮಾವನ ಮನೆ ಒಳಗುಟ್ಟು ಮೊದಲಿನಿಂದಲೂ ಗೊತ್ತಿರುವ ಅವನು ಅಲ್ಲಿಗೆ ಹೋದ್ರೆ ಹೊರಗಿಂದೊರಗೆ ಹೋಗಿ ಬಂದು ಮಾಡಿದನಂತ ಮಗಳಿಗೆ ಹಾಗೆ ಮಾಡಲು ಆಗುತ್ತದೆಯೇ? ಮಗಳು ಮನೆಗೆ ಬಂದು ಉಳಿದನೆನ್ನುವ ಸಂತೋಷದ ಬದಲು ಶಶಿಕಳಳಿಗೆ ಅಸಂತೋಷವೇ ಹೆಚ್ಚಾಯಿತು. ಎಲ್ಲೋ ಅಪರೂಪಕ್ಕೊಮ್ಮೆ ಬಂದು ಮುದ್ದು ಮುದ್ದಾಗಿರುವ ಆ ಮೊಮ್ಮಗನನ್ನು ನೋಡಿ ಆದರೂ ಶಶಿಕಳಳ ಕಲ್ಲಿನಂತಿದ್ದ ಮನಸ್ಸು ಕರಗಲಿಲ್ಲ. ಅವನ ಆಟ ಚೇಷ್ಟೆಗಳನ್ನು ನೋಡಿ ಖುಷಿಪಟ್ಟುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಹೊಗೆ ಮುಖವಾಗಿ ಇರುತ್ತಿತ್ತು ವಿನಃ ನಗುಮುಖವಂತೂ ಅವಳ ಎಡಬಲಕ್ಕೆಲ್ಲೂ ಸುಳಿಯುತ್ತಿರಲಿಲ್ಲ. ಮಗಳು ಮನೆಗೆ ಬಂದಿದ್ದಾಳೆಂದು ತನ್ನ ದಿನಚರಿಯಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಎಲ್ಲವೂ ಯಥಾವತ್ತಾಗಿ ನಡೆಯುತ್ತಿದ್ದವು. ಅವಳ ಸಮಾಜ ಸೇವೆಯ ಚಟುವಟಿಕೆಯಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೇ ಹೋಯಿತು ವಿನಃ ಕಡಿಮೆಯಂತೂ ಆಗಿಲ್ಲ. ಮನೆಯಲ್ಲಿ ಅಡಿಗೆ ಮಾಡಿದರೆ ಮಾಡಿದಳು, ಇಲ್ಲದಿದ್ದರೆ ಅಡಿಗೆ ಮಾಡದ ದಿನ ಶಿವಾನಂದ ಮಗಳು ಮೊಮ್ಮಗನನ್ನು ಕರೆದುಕೊಂಡೋಗಿ ಯಾವುದಾದ್ರೂ ಹೋಟೆಲಿನಲ್ಲಿ ಊಟ ಹಾಕಿಸುತ್ತಿದ್ದ. ಅದೆಲ್ಲ ಹೊಸದೇನೂ ಅಲ್ಲ, ಮೊದಲಿನಿಂದಲೂ ಇದ್ದದ್ದೇ ಆಗಿತ್ತು. ಎಷ್ಟೋ ಸಲ ಶಿವಾನಂದ ಮಧ್ಯಾಹ್ನದ ಊಟಕ್ಕೆಂದು ಮನೆಗೆ ಬಂದರೆ ಶಶಿಕಳಾ ಮನೆಯಲ್ಲಿರದೆ ಎಲ್ಲಿಗಾದರೂ ಹೋಗಿದ್ದುಂಟು. ಇನ್ನು ಮನೆಯಲ್ಲೇ ಇದ್ದರೂ ಅಡಿಗೆ ಆಗಿರದ ಸಂದರ್ಭವೂ ಇರುತ್ತಿತ್ತು. ಒಮ್ಮೆ ಅಡುಗೆಯಾದರೆ ತಾನು ತನ್ನ ಮುದ್ದಿನ ಮಗಳು ಇಬ್ಬರೂ ಉಂಡುಕೊಂಡು ಪಾತ್ರೆಯ ಅಡಿಗುಳಿ ತೊಳೆದೆಲ್ಲ ಶಿವಾನಂದನಿಗೆಂದೇ ಕಾಯುತ್ತಿರುವುದು ಸಹ ಇರುತ್ತಿತ್ತು. ಅವನಿಗದು ಸಾಕೋ ಸಾಲಲ್ವೋ ಬೇಕೋ ಬೇಡವೋ ಅನ್ನುವ ಕಾಳಜಿಯಂತೂ ಶಶಿಕಳಳಿಗೆ ಎಂದೂ ಇರುತ್ತಿರಲಿಲ್ಲ. ಸುಕನ್ಯೆ ಯಾವ ಮುಹೂರ್ತದಲ್ಲಿ ಶಶಿಕಳಳ ಹೊರಬಿದ್ದು ಭೂಮಿಗೆ ಬಂದಳೋ ಅಂದಿನಿಂದಲೇ ಅವಳು ಪೂರ್ತಿ ಬದಲಾಗಿ ಬಿಟ್ಟಳು. ಅದರಲ್ಲೂ ಶಿವಾನಂದ ಸುಕನ್ಯರ ಕಂಡರಂತೂ ಉರಿಯುವ ಹುಣ್ಣಿಗೆ ಉಪ್ಪು ತುಂಬಿದರೆ ಹೇಗಾಗುತ್ತದೆಯೋ ಹಾಗೆ ಆಗುತ್ತಿತ್ತು. ಅವರಿಬ್ಬರಿಂದ ತನ್ನ ಮಾನ ಮರ್ಯಾದೆ ಎಲ್ಲ ಹೋಗಿ ತಾನು ಅಪಹಾಸ್ಯಕ್ಕೀಡಾದೆ ಎನ್ನುವ ಕೊರಗು ಶಶಿಕಳಳಲ್ಲಿ ಎಂದೂ ಕುಸಿದು ಬೀಳದಂತೆ ಗಟ್ಟಿಯಾಗಿ ಮನೆ ಮಾಡಿ ಕೂತಂತಿತ್ತು. ಹೊರಹೋಗಿ ಕಷ್ಟಪಟ್ಟು ದುಡಿದು ತಂದಾಕುವವನು ಶಿವಾನಂದ. ಅದನ್ನು ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಳುವವಳು ಶಶಿಕಳಳಾಗಿದ್ದಳು. ಪಾಪ ದುಡಿದು ತಂದು ಮನೆ ತುಂಬುತ್ತಿರುವ ಶಿವಾನಂದನಿಗೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿಗಳೇನೂ ಸಿಗ್ತಿರಲಿಲ್ಲ. ಆದರೂ ತಾನೊಬ್ಬ ಆ ಮನೆಯ ಬಿಟ್ಟಿ ಆಳೆಂದು ತಿಳಿದು
ಯಾವುದನ್ನು ಅಸಡ್ಡೆಯಿಂದ ಕಾಣದೆ ಎಲ್ಲವನ್ನೂ ಹೇಗೆ ಮಾಡಬೇಕೆಂತಿದೆಯೋ ಹಾಗೆಯೇ ಮಾಡುತ್ತಿದ್ದ. ಮನೆಯ ಉಸಿರು ಕಟ್ಟುವ ವಾತಾವರಣದಿಂದ ಬೇಸತ್ತು ಅರ್ಧ ಗಂಟೆ ದೇವರ ಮುಂದೆ ಕುಳಿತು ದೇವರ ಪೂಜೆ ಮಾಡಿಯಾದರೂ ಸಮಾಧಾನ ತಂದುಕೊಳ್ಳುವ ಅಂದ್ರೂ ಅದು ಆಗುತ್ತಿರಲಿಲ್ಲ. ದೇವರಿಗೆ 4 ಹೂವು ಕೊಯ್ದು ತಂದಿಕ್ಕುವುದಕ್ಕೂ ಶಿವಾನಂದನಿಗೆ ಸ್ವಾತಂತ್ರ್ಯವಿರಲಿಲ್ಲ. ಮನೆ ಸುತ್ತಲೂ ಇರುವ ಹೂವಿನ ತೋಟಗಳೆಲ್ಲ ಮನೆಯೊಡತಿಯ ಸೊತ್ತಾಗಿತ್ತು. ತನಗೆ ಅದ್ಯಾವುದರ ಉಸಾಬರಿಯೇ ಬೇಡವೆಂದು ಶಿವಾನಂದ ಹೂಗಿಡಗಳ ಕಡೆ ಸುಳಿಯುವುದನ್ನೇ ಬಿಟ್ಟು ದೇವರ ಪೂಜೆಯನ್ನು ಕೈಬಿಟ್ಟ. ಬೇರೆ ಯಾರಿಗೂ ತನ್ನಿಂದ ತೊಂದರೆ ಬೇಡವೆಂದು ತನ್ನ ರೂಮಿಗೆ ಹೋಗಿ ಕುಳಿತು ಕೆಲ ಹೊತ್ತಾದರೂ ಧ್ಯಾನದಲ್ಲಿ ಮೈಮರೆತು ಹೋದರೆ ಮನಸ್ಸಿಗೆ ಸ್ವಲ್ಪವಾದರೂ ಸಮಾಧಾನ ಸಿಗಬಹುದೆಂದಿತ್ತು. ಯಾರಿಗೂ ಕಾಣದಂತೆ ಸುಮ್ಮನೆ ಹೋಗಿ ಕುಳಿತು ಧ್ಯಾನದಲ್ಲೇ ಮಗ್ನವಾಗುತ್ತಿದ್ದರೂ ಶಿವಾನಂದನಿಗೆ ಅದು ಸುರಳಿತವಾಗಿ ನಡೆಯಲಿಲ್ಲ. ಶಶಿಕಲಾ ಅದಕ್ಕೂ ಅಡ್ಡಗಾಲಾಕ್ಷಿ ನಿಂತಳು. ಅವಳ ಮುದ್ದಿನ ಮಗಳು ಏನಾದರೂ ಮಾತೆತ್ತಿದರೆ ಸುಮ್ಮನೆ ಗಲಾಟೆ ಮಾಡಲ್ವೇ? ದೇವರನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುವ ಹಂತದಲ್ಲಿದ್ದ ನಿನ್ನಪ್ಪನ ತಪಸ್ಸಿಗೆ ಭಂಗ ಮಾಡಿ ಪಾಪಕ್ಕೆ ಗುರಿಯಾಗಬೇಡ್ವೆ ಎನ್ನುವ ಕುಚೋದ್ಯದ ಮಾತುಗಳನ್ನು ಶಶಿಕಲಾಳ ಬಾಯಿಯಿಂದ ಕೇಳಿ ಕೇಳಿ ಶಿವಾನಂದ ನೊಂದುಕೊಂಡಿದ್ದುಂಟು. ಅಷ್ಟರಲ್ಲೇ ಶಶಿಕಲಾಳ ಮುದ್ದಿನ ಕಿರಿಮಗಳಿಗೆ ಮದುವೆ ವಯಸ್ಸಾಗಿ ಮದುವೆಗೆ ಬಂದು ನಿಂತಿದ್ದಾಳೆ. ತಾಯಿಯ ಗರಡಿಯಲ್ಲಿ ಪಳಗಿದ ಆ ಮಗಳು ತಾಯಿಯಂತೆಯೇ ಇನ್ಯಾರ ಮನೆ ನೆಮ್ಮದಿಗೆ ಭಂಗ ತರಲು ನಿಂತಿದ್ದಾಳು. ನಾನಂತೂ ಅವಳ ಮದುವೆಯ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದೆಂದು ಶಿವಾನಂದ ನಿರಾಳವಾಗಿಯೇ ಉಳಿದುಕೊಂಡ. ಗಂಡ ಹೆಂಡತಿಯರಾಗಿ ಒಂದೇ ಸೂರಿನಡಿಯಲ್ಲಿರುವಾಗ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಪ್ರೀತಿ ವಿಶ್ವಾಸದಿಂದಿದ್ದರೆ ಮಾತ್ರ ಆ ಸಂಸಾರದಲ್ಲಿ ಎಲ್ಲವೂ ಸಾಂಘಿಕವಾಗಿ ನಡೆಯಲು ಸಾಧ್ಯ. ಅದಲ್ಲದೆ ಒಬ್ಬರಿಗೊಬ್ಬರಿಗೆ ಸಂಬಂಧವೇ ಇಲ್ಲವೆಂಬಂತೆ ವಿಮುಖರಾದ ಕುಟುಂಬದಲ್ಲಿ ಯಾವುದೂ ಸರಿಯಾಗಿ ನಡೆಯುವುದೇ ಕಷ್ಟ. ಹಾಗೆ ಅಲ್ಲೂ ಶಿವಾನಂದನದ್ದೇನೂ ಹೇಳುವಂಥ ದೊಡ್ಡ ತಪ್ಪಿಲ್ಲದಿದ್ದರೂ ಶಶಿಕಲಾಳ ಹಠಮಾರಿತನದಿಂದ ಮದುವೆ ವಿಷಯ ಮುಂದಕ್ಕೆ ಬಾರದೆ ಹಿಂದಿಂದೆ ಉಳಿದು ಅಷ್ಟಕ್ಕೆ ನಿಂತು ಹೋಯಿತು. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಶಿವಾನಂದ ಒಂಥರ ನಾಚಿಕೆ ಅಂಜಿಕೆಯ ಸ್ವಭಾವನವನಾದ್ದರಿಂದ ಮುಂದೋಗಲು ಸಾಧ್ಯವಾಗದೆ ಹಿಂದುಳಿಯಲು ಮನಸ್ಸಿಲ್ಲದೆ ಪೇಚಿನಲ್ಲಿ ಸಿಕ್ಕಿಕೊಂಡು ಒದ್ದಾಡುವಂತಾಗಿ ಮಗಳ ಮದುವೆ ಮಾಡದೆ ಹಾಗೆ ಬಿಟ್ರು. ಅವಳೇನು ನಿನ್ನ ಮಗಳಲ್ವೇ ಎಂದು ಯಾರಾದರೂ ಕೇಳಲು ಸಾಧ್ಯವಿದೆ? ಇನ್ನು ಮಾಡುವ ಅಂದರೂ ತಾನು ಏನೇ ಮಾಡಿದರೂ ಶಶಿಕಲಾಳಿಗೆ ಸರಿ ಹೊಂದುವುದಿಲ್ಲ. ಹಾಗಾಗಿ ತಾನು ಮುಂದೇನು ಮಾಡಬೇಕೆನ್ನುವುದು ತಿಳಿಯದಾಗಿ ಅವನ ಮನಸ್ಸು ಗೊಂದಲದ ಗೂಡಾಯಿತು. ಶಶಿಕಲಾಳ ಅಂತೂ ಮದುವೆಗೆ ಬಂದ ಮಗಳು ಮನೆಯಲ್ಲಿದ್ದರೂ ಅದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಪ್ರತಿಷ್ಠೆಯ ಮೆರವಣಿಗೆ ಮೆರೆಸಿದರಾಯಿತು. ತನ್ನ ಕೈ ಹಿಡಿದ ಬಾಳ ಸಂಗಾತಿ ತನ್ನ ಹೊಟ್ಟೆಯಲ್ಲುಟ್ಟಿದ ಮಕ್ಕಳನ್ನೇ ನೆಮ್ಮದಿಯಿಂದಿಟ್ಟುಕೊಳ್ಳಲು ಸಾಧ್ಯವಾಗದವಳು ಹೊರ ಜಗತ್ತನ್ನು ಸುಧಾರಿಸಲು ಹೋರಾಡುತ್ತಿದ್ದಳು ಮತ್ತು ನೊಂದವರ ಕಣ್ಣೀರೊರೆಸಲು ಹಾತೊರೆಯುತ್ತಿದ್ದಳು. ಅವಳ ಸಮಾಜ ಸೇವೆಯ ಕುರಿತು ಪತ್ರಿಕೆಯಲ್ಲಿ ವರದಿ ಫೋಟೋಗಳೇನಾದರೂ ಅಚ್ಚಾಯಿತು ಅಂದರೆ ತಾಯಿ ಮಗಳು ಇಬ್ಬರೂ ಈ ಭೂಮಿಯ ಮೇಲೆ ಕಾಲೂರಿ ನಡೆಯುತ್ತಿರಲಿಲ್ಲ. ಅದ್ಯಾವುದಕ್ಕೂ ಶಿವಾನಂದನದ್ದೇನೂ ಆಕ್ಷೇಪವಿರಲಿಲ್ಲ. ಅವನಿಗೆ ಅನಿಸುತ್ತಿರುವುದೇನೆಂದರೆ ತನ್ನ ಮತ್ತು ಮಗಳ ಸುಕನ್ಯಳ ಮೇಲಿನ ಅಸಡ್ಡೆ, ದ್ವೇಷ, ಹಗೆತನಗಳು. ಅದಕ್ಕೆಲ್ಲ ಒಂದು ಪರಿಹಾರವನ್ನು ಕಡೆ ತನಕವೂ ಕಂಡುಕೊಳ್ಳಲಾಗಲಿಲ್ಲ. ಹಾಗೆ ಇಷ್ಟು ಮುಂದೆ ಹೋಗುತ್ತಿದ್ದಂತೆಯೇ ಶಿವಾನಂದನ ವಯಸ್ಸು 59 ಮೀರಿ 60ಕ್ಕೆ ಕಾಲಿಟ್ಟಿತು. ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಶಿವಾನಂದ ತನ್ನ ನಿವೃತ್ತಿಯ ದಿನವನ್ನೇ ಕಾಯ್ತಾನೇ ಇದ್ದಿದ್ದರಿಂದ ಆ ದಿನ ತಡವಾಗದೆ ಬೇಗನೆ ಬಂದು ನಿವೃತ್ತಿಯಾಗುತ್ತಿತ್ತಂತೆ. ಶಿವಾನಂದ ಹುಟ್ಟಿದ ಹಳ್ಳಿಯ ಮನೆಯೊಂದು ಅಲ್ಲಿಗೆ ಬಾ ಎಂದು ಅವನನ್ನು ಆಹ್ವಾನಿಸಿದಂತೆ ಭಾಸವಾಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.